ಹಾವುಗಳೆಲ್ಲವೂ ಕೂಡ ಫುಲ್ ಸಾವಿಗೀಡಾಗ್ಬಿಟ್ಟಿವೆ, ಸತ್ತೋಗ್ಬಿಟ್ಟಿವೆ. ಬೆಂಕಿ ಸಿಕ್ಕಿ ಅವು ಕೂಡ ಸತ್ತು ಹೋಗಿವೆ. ಕಾರುಗಳ ಜೊತೆ ಸುಟ್ಟು ಕರಕಲಾಗಿವೆ ಹಾವುಗಳು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಕಾಣಿಸ್ಕೊಂಡಾಗ ಆ ಒಣ ಹುಲ್ಲಿನಲ್ಲಿ ಸೇರ್ಕೊಂಡಿದ್ದಂತಹ ಹಾವುಗಳು ಭಸ್ಮ ಆಗಿದೆ, ಸುಟ್ಟು ಹೋಗಿವೆ. ಆ ಗ್ರಾಸಲ್ಲಿ ಸಾಕಷ್ಟು ಹಾವುಗಳಿದ್ವು. ಎಲ್ಲ ಹಾವುಗಳು ಕೂಡ ಬೆಂಕಿಗೆ ಸಿಲುಕಿ ಫುಲ್ ಅಲ್ಲೇ ರೋಸ್ಟ್ ಆಗಿ ಹೋಗಿವೆ, ಸಂಪೂರ್ಣವಾಗಿ ಸತ್ತು ಹೋಗಿವೆ. ಕಾರುಗಳ ಜೊತೆ ಹಾವುಗಳು ಕೂಡ ಸುಟ್ಟು ಕರಕಲಾಗಿವೆ, ಬುಸ್ ಬುಸ್ ಭಸ್ಮವಾಗಿ ಹೋಗಿವೆ. ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ಅಗ್ನಿ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಇದ್ದೀವಿ. ಇಲ್ಲೊಂದು ನೋಡ್ತಾ ಇದ್ದೀವಿ, ಹಾವು ಪಾಪ ಓಡೋಕೆ ಟ್ರೈ ಮಾಡಿರುತ್ತೆ. ಇದು ಬೆಂಕಿ ಬಂದ ತಕ್ಷಣ ಯಾವ ದಿಕ್ಕಿಗೆ ಹೋದ್ರೂ ಬೆಂಕಿ ಬಂದಾಗ ಏನು ಮಾಡೋಕ್ಕಾಗಲ್ಲ, ಹಾವುಗಳಿಗೆ ಸುಟ್ಟು ಭಸ್ಮ ಆಗಿ ಹೋಗಿದೆ. ಇದು ದೊಡ್ಡ ಹಾವಿದು, ಸಂಪೂರ್ಣವಾಗಿ ಸುಟ್ಟು ಪ್ರಾಣವನ್ನು ಕಳ್ಕೊಂಡು ಕರಕಲಾಗಿ ಹೋಗಿದೆ. ಬಹಳ ಒಂದು ರೀತಿ ಬೇಜಾರಿನ ವಿಚಾರ. ತಮ್ಮ ಪಾಡಿಗೆ ತಾವಿದ್ದಂಥ ಹಾವುಗಳು ಕೂಡ ಬೆಂಕಿಗೆ ಸಿಲುಕಿ ಸುಟ್ಟು ಭಸ್ಮ ಆಗಿರುವಂತಹ ಘಟನೆ ಯಲಹಂಕ ವಾಯುನೆಲೆಯಲ್ಲಿ ಅಗ್ನಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವೀಗ ನೋಡ್ತಾ ಇದ್ದೀವಿ. ಬೆಂಕಿ ಅವಘಡದಲ್ಲಿ ಹಾವುಗಳು ಸುಟ್ಟು ಭಸ್ಮ ಆಗಿರುವಂತಹ ಘಟನೆ. ಇನ್ನು ಉಳಿದಂತೆ ಅಷ್ಟು ಕಾರ್ಗಳ ಬಳಿ ನೂರಾರು ಕಾರುಗಳಿಂದ ಸುಟ್ಟು ಹೋಗಿವೆ. 298 ಅಂತ ಲೆಕ್ಕ ಸಿಕ್ಕಿದೆ ಈಗ. ಆ ಕಾರ್ಗಳ ಬಳಿ ಜನ ಆಗಮಿಸಿ ತಮ್ಮ ಕಾರ್ಗಳನ್ನು ಮಾರ್ಕ್ ಮಾಡ್ಕೊಳ್ತಿರುವಂಥ ದೃಶ್ಯಗಳು ಕೂಡ ನಾವು ನೋಡ್ತಾ ಇದ್ದೀವಿ. ಏನೋ ಕಾರ್ಗಳು ಸುಟ್ಟೋಗಿವೆ, ಯಾವುದೋ ವಸ್ತು ಸುಟ್ಟೋಗಿದೆ ಅಂತ ಅಲ್ಲ. ಇಲ್ಲಿ ಕಾರ್ಗಳು ದೊಡ್ಡ ಇನ್ವೆಸ್ಟ್ಮೆಂಟನ್ನು ಬಯಸುತ್ತೆ. ಎಷ್ಟೋ ಫ್ಯಾಮಿಲಿಗಳಿಗೆ ಅದು ಸಾಕಷ್ಟು ದೊಡ್ಡ ಮೊತ್ತದ ಇನ್ವೆಸ್ಟ್ಮೆಂಟೇ ಆಗಿರುತ್ತೆ. ಖಾಸಗಿ ಬಳಕೆಯ ವಾಹನಗಳು ಒಂದು ಕಡೆ ಆದರೆ, ಕಮರ್ಷಿಯಲ್ ವೆಹಿಕಲ್ಸ್ ಏನಿರುತ್ತೆ, ಬಾಡಿಗೆಗೆಲ್ಲ ಗಾಡಿಗಳನ್ನು ಯಾರು ಓಡಿಸ್ತಾ ಇರ್ತಾರೆ, ಕಾರ್ಗಳನ್ನು ಓಲಾ ಊಬರ್ಗೆಲ್ಲ ಅಟ್ಯಾಚ್ ಮಾಡಿ, ಅವ್ರ ಕತೆ ಏನಾಗಬೇಕು? ಅವರಿಗೆ ಒಂದು ರೀತಿ ಜೀವನ ನಿರ್ವಹಣೆಯ ದಾರಿಯಾಗಿರುತ್ತೆ ಇದು. ಇದರಲ್ಲೇ ಅವರು ಉದ್ಯೋಗವನ್ನು ಕಂಡುಕೊಂಡಿರ್ತಾರೆ. ಈ ಕಾರ್ಗಳೆಲ್ಲ ಬಾಡಿಗೆ ಮಾಡಿ ಲೋನು ಕಟ್ಕೊಂಡು ತಮ್ಮ ಫ್ಯಾಮಿಲಿನೂ ನೋಡಿಕೊಂಡು ಅವರು ಮುಂದುವರಿತಾ ಇರ್ತಾರೆ. ಪಾಪ ಅವ್ರ ಕಾರ್ಗಳು ಕೂಡ ಸುಟ್ಟು ಹೋಗಿರೋದ್ರಿಂದ ಅವರು ದಿಗ್ಭ್ರಮೆಗೆ ಒಳಗಾಗಿದ್ದಾರೆ, ದಿಗ್ಭ್ರಾಂತರಾಗಿದ್ದಾರೆ. ನಾವು ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ಕಾರ್ಗಳು ಸಂಪೂರ್ಣವಾಗಿ ಶೇಪ್ ನಿಖಾರಾಗಿ ನಿಂತ್ಕೊಂಡಿವೆ ಅಂಥೇಳಿ. ಕಾರ್ನ ಗ್ಲಾಸ್ಗಳು ಒಡೆದು ಹೋಗಿವೆ, ಅವುಗಳ ಸೀಟಿಂಗ್, ಪ್ಲಾಸ್ಟಿಕ್ ಐಟಮ್, ರಬ್ಬರ್ ಐಟಮ್ಸ್, ಅದರಲ್ಲಿ ಪಾರ್ಟ್ಸ್, ಪ್ಲಾಸ್ಟಿಕ್ ಪಾರ್ಟ್ಸ್, ರಬ್ಬರ್ ಪಾರ್ಟ್ಸ್, ಕುಷನ್ ಪಾರ್ಟ್ಸ್ ಎಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಹೋಗಿ ಕಾರಿನ ಅಸ್ಥಿ ಪಂಜರಗಳು ಮಾತ್ರ ಅಲ್ಲಿ ನಿಂತ್ಕೊಂಡಿವೆ. ಒಂದು ರೀತಿ ಕಾರಿನ ಸುಡುಗಾಡ ಆಗಿ ಹೋಗಿದೆ ಆ ಜಾಗ ಸಂಪೂರ್ಣವಾಗಿ. ಕೆಲ ಮಾಲೀಕರಂತೂ ಕಾರ್ ಹೊತ್ತಿ ಉರಿಯೋದನ್ನು ಕಣ್ಣಾರೆ ಕಂಡಿದ್ದಾರೆ. ತಮ್ಮ ಕಾರ್ ತಮ್ಮ ಕಣ್ಮುಂದೆನೇ ಸುಟ್ಟು ಹೋಗೋದನ್ನು ಕಣ್ಣಾರೆ ಕಂಡು ಎಷ್ಟೋ ಕಾರ್ ಮಾಲೀಕರು ದುಃಖಿತರಾಗಿದ್ದಾರೆ. ಕೆಲವೇ ಲಕ್ಷಗಳಿಂದ ಹಿಡಿದು ಕೆಲವು ಕೋಟಿಗಳ ತನಕ ಬೆಲೆ ಬಾಳುವಂತಹ ಕಾರ್ಗಳು ಕೂಡ ಇಲ್ಲಿದ್ವು. ಎಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಬೂದಿಯಾಗಿ ಹೋಗಿದ್ದಾವೆ. 300 ಕಾರ್, ಈಗ ಅಧಿಕೃತ ಲೆಕ್ಕವೇ 298. ಈಗ ಸದ್ಯಕ್ಕೆ ಪೊಲೀಸ್ ಮೂಲಗಳಿಂದ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ 298 ಕಾರ್, 300ಕ್ಕೆ ಬರೀ 2 ಕಮ್ಮಿ, ಎಷ್ಟು ಕಾರ್ಗಳು ಸುಟ್ಟು ಹೋಗಿವೆ ಅನ್ನುವಂತಹ ಮಾಹಿತಿ. ಕಾರ್ನ ದಾಖಲೆಗಳು, ಮನೆ ಕೀ, ಕೆಲವರ ಮೊಬೈಲ್ ಫೋನ್, ಕೆಲವರ ಇತ್ಯಾದಿ ಪ್ರಮುಖ ಡಾಕ್ಯುಮೆಂಟ್ಗಳು, ಬೆಲೆ ಬಾಳುವ ವಸ್ತುಗಳು ಎಲ್ಲವನ್ನು ಕೂಡ ಒಳ ಕಾರಲ್ಲಿಟ್ಟು ಸೇಫ್ ಅಂತೇಳಿ ಲಾಕ್ ಮಾಡಿ ಹೋಗಿರ್ತಾರೆ ಎಷ್ಟೋ ಜನ. ಎಲ್ಲವೂ ಕೂಡ ಸರ್ವನಾಶ ಆಗಿದೆ. ಇಲ್ಲೊಬ್ಬ ವ್ಯಕ್ತಿ ಕಾರ್ನ ಸುಟ್ಟೋಗಿರೋ ಕಾರ್ ಒಳಗೇನೆ ಇಳಿದು ಸರ್ಕಸ್ ಮಾಡ್ತಿದ್ದಾರೆ, ನಾವು ನೋಡ್ತಾ ಇದ್ದೀವಿ. ಆ ಕಾರ್ನ ಇದರಿಂದ ಡ್ಯಾಶ್ ಬೋರ್ಡ್ನಿಂದ ತಾವು ಇಟ್ಟು ಹೋಗಿದ್ದಂಥ ವಸ್ತುಗಳೇನಾದರೂ ಕೂಡ ಸರಿಯಾಗಿದ್ದಾವಾ ಇಲ್ವಾ ಅಂಥೇಳಿ ಆತ ಚೆಕ್ ಮಾಡ್ತಿರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಆತನಿಗೂ ಕೂಡ ಏನೂ ಸಿಕ್ಕಿಲ್ಲ, ಕಾರ್ ಒಳಗೆ ಇಳಿದು ಹುಡುಕಿದ್ರು ಕೂಡ ಏನೂ ಸಿಕ್ಕಿಲ್ಲ. ನಿರಾಸೆಯಿಂದ ಆತ ಕಾರ್ನಿಂದ ಹೊರಗೆ ಬರ್ತಿರುವ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ.